ನಮಸ್ಕಾರ ವೀಕ್ಷಕರೇ, ಅಮೃತ ಸಿಂಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಪ್ರತಿಯೊಬ್ಬರೂ ಸಹ ನಿರ್ಭಯವಾಗಿರೋದಕ್ಕೆ ಬಯಸ್ತಾರೆ. ಆದರೆ ಭಯ ಹೇಗೆ ಕಾಡುತ್ತೆ, ಎಲ್ಲಿ ಕಾಡುತ್ತೆ, ಯಾವ್ಯಾವ ರೀತಿಯೆಲ್ಲ ಭಯಗಳಿರುತ್ತೆ, ಅದು ನಮ್ಮ ಒಳಗಡೆ ಇದ್ದರೂ ಸಹ ನಮಗೆ ಕೆಲವೊಮ್ಮೆ ಗೊತ್ತೇ ಆಗಲ್ಲ. ಕೆಲವೊಮ್ಮೆ ಅನವಶ್ಯಕವಾಗಿಯೂ ಸಹ ಭಯ ಪಡ್ತಾ ಇರ್ತೀವಿ. ಹಾಗಿದ್ದರೆ ಈ ಭಯಕ್ಕೆ ಏನು ಕಾರಣಗಳು, ನಿರ್ಭಯವಾಗಿ ಹೇಗಿರೋದು, ಈ ಎಲ್ಲ ವಿಷಯಗಳನ್ನು ಇವತ್ತಿನ ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಇದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಮಂಜುನಾಥ್ ಅವರು ಸುಮಾರು 30 ವರ್ಷಗಳಿಂದ ರಾಜಯೋಗವನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ. ಜೊತೆಗೆ ಒಬ್ಬ ಒಳ್ಳೆಯ ಮೋಟಿವೇಶ್ನಲ್ ಸ್ಪೀಕರ್ ಸಹ ಆಗಿದ್ದಾರೆ. ಬನ್ನಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ನಿರ್ಭಯತೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅಣ್ಣವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶಾಂತಿ. ಅಣ್ಣರೇ, ನಾನು ತಿಳಿಸಿದ ಹಾಗೆ ಪ್ರತಿಯೊಬ್ಬರೂ ಸಹ ನಿರ್ಭಯವಾಗಿರೋದಕ್ಕೆ ಬಯಸ್ತಾರೆ. ಆದರೆ ಅನೇಕ ವಿಷಯಗಳಲ್ಲಿ ಅವ್ರಿಗೆ ಗೊತ್ತಿಲ್ಲದೇ ಭಯ ಪಡ್ತಿರ್ತಾರೆ. ಆದರೆ ಈ ಭಯ ಅಂದರೆ ಏನು? ರಿಯಾಲಿಟಿ ಇಲ್ಲದೆ ಇರೋದನ್ನು ನಾನು ಇದೆ ಅಂತ ಊಹೆ ಮಾಡೋದು. ಹೇಗೆ ಮಕ್ಕಳು ಅಲ್ಲಿ ಯಾವುದೋ ಒಂದು ನೆರಳು ನೋಡಿಬಿಟ್ಟು ಯಾವುದೋ ಭೂತ ಇದೆ, ಯಾವುದೋ ಗುಗ್ಗು ಇದೆ ಅಂತ, ಗೊಗ್ಗ ಇದೆ ಅಂತ ಹೇಳ್ತಾ ಇದ್ರಲ್ಲ ಚಿಕ್ಕ ಮಕ್ಕಳಿಗೆ. ಒಂದು ನೆರಳು ನೋಡಿಬಿಟ್ಟು ಅದು ನಿಜವಾಗಿರ್ತಕ್ಕಂಥದ್ದು ಏನೋ ಪ್ರಾಣಿ ಬಂದ್ಬಿಟ್ಟಿದೆ, ಏನೋ ಒಂದು ದೊಡ್ಡ ಭೂತ ಬಂದ್ಬಿಟ್ಟಿದೆ ಅಂತ ಹೇಳಿ ಅದಕ್ಕೆ ಒಂದು ಭಯ ಇಡಿಸ್ತಾ ಇದ್ವಿ. ಏನಕ್ಕೆ ಅಂದರೆ ಅದು ಹೊರಗಡೆ ಹೋಗಬಾರ್ದು ಅಥವಾ ಹೇಳಿದ ಮಾತು ಕೇಳಬೇಕು ಅಂತ. ಆದರೆ ನಾವು ದೊಡ್ಡವರಾಗ್ತಾ ಆಗ್ತಾ ನಾವೇನು ಮಾಡ್ಕೊಂಡ್ಬಿಟ್ಟಿದ್ದೀವಿ, ಎಷ್ಟೋ ನಮಗೆ ಇನ್ನೂ ಕೂಡ ರಿಯಾಲಿಟಿಯಲ್ಲಿ ಆಗೇ ಇರೋದಿಲ್ಲ. ಪ್ರಾಕ್ಟಿಕಲ್ ಆಗಿ ಅದನ್ನು ನಾವು ಏನೂ ಕೂಡ ಎಕ್ಸ್ಪೀರಿಯೆನ್ಸು ಮಾಡಿರಲ್ಲ. ಹಾಗೆ ಸಿಚುವೇಶನ್ಸ್ ಆಗುತ್ತೆ, ಅದೇ ಥರನೇ ಪ್ರಾಬ್ಲಮ್ಸ್ ಬರುತ್ತೆ ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ. ಯಾಕಂದರೆ ನಾವು ಇರೋದೇ ಎಂಥ ಜೀವನದಲ್ಲಿ ಅನ್ಸರ್ಟನ್ ಅಂತ ಹೇಳ್ತೀವಿ. ಯಾವುದು ಕೂಡ ನಾವು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಆದರೆ ಮನುಷ್ಯ ಯಾವಾಗ ಚಿಕ್ಕ ವಿಷಯನ ದೊಡ್ಡ ರೂಪದಲ್ಲಿ ಇಲ್ಲದೇ ಇರೋದನ್ನೆಲ್ಲ ಊಹಿಸ್ಕೊಂಡು ಒಂಥರ ಕಲ್ಪನೆ ಮಾಡಿಕೊಂಡು ಚಿಂತೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಅದು ಭಯದ ರೂಪದಲ್ಲಿ ಕಾಡುತ್ತೆ. ಅದನ್ನು ಭಯ ಅಂತ ಹೇಳ್ತಾರೆ. ಭಯ ಮನುಷ್ಯನನ್ನು ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೂ ಬಿಡಲ್ಲ, ಊಟ ಮಾಡೋಕ್ಕೂ ಬಿಡಲ್ಲ, ಯಾರ ಜೊತೆಯಲ್ಲೂ ಖುಷಿಯಿಂದ ಬೆರೆಯೋಕ್ಕೂ ಬಿಡಲ್ಲ. ಅದಕ್ಕೆ ಹೇಳ್ತಾರೆ ಒಂದು ಚಿಕ್ಕ ಸ್ಲೋಗನ್, ವೆನ್ ಯು ಹ್ಯಾವ್ ಫಿಯರ್ ದೇರ್ ವಿಲ್ ಬಿ ಎ ಟಿಯರ್ ಅಂತ. ಫಿಯರ್ ಇದೆ ಅಂದರೆ ಟಿಯರ್ಸ್ ಇದ್ದೇ ಇರುತ್ತೆ. ಈ ಭಯ ಇರ್ತಕ್ಕಂಥವ್ರದ್ದು ಒಂದು ಇದು ಏನಪ್ಪ, ಅವರ ಒಂದು ಆ್ಯಕ್ಟಿವಿಟಿ ಏನಂದರೆ, ಅವ್ರ ಭಯ ಇಡೋದ್ರ ಜೊತೆಗೆ ಬೇರೆಯವ್ರಿಗೂ ಭಯನ ಹಂಚ್ತಾ ಇರ್ತಾರೆ. ಅಂದರೆ ಒಂಥರ ಸ್ಪ್ರೆಡ್ ಮಾಡ್ತಾ ಇರ್ತಾರೆ. ಯಾವ ರೀತಿ ಸಾಂಕ್ರಾಮಿಕ ರೋಗ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುತ್ತೆ. ಯಾರಿಗಾದ್ರೂ ನೆಗಡಿ ಇದ್ರೆ ರೀ ಸ್ವಲ್ಪ ದೂರ ಇರ್ರಿ, ಇಲ್ಲಾಂದರೆ ಆ ನೆಗಡಿದು ನಿಮಗೂ ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಜ್ವರ ಇದ್ದರೆ ಆ ಜ್ವರದ ವ್ಯಕ್ತಿ ಜೊತೆ ನೀನಿದ್ರೆ ನಿನಗೂ ಅಂಟ್ಕೊಳ್ಳೋ ಸಾಧ್ಯತೆ ಇದೆ ಅಂತಾರೆ. ಹಂಗೆ ಭಯ ಇರ್ತಕ್ಕಂಥ ವ್ಯಕ್ತಿ ಇನ್ನೊಬ್ರಿಗೂ ಭಯ ಪಡಿಸೋದ್ರಲ್ಲಿ ಆಶ್ಚರ್ಯ ಇಲ್ಲ. ಏಕೆಂದರೆ ಏನೂ ಆಗದೆ ಇರೋದನ್ನು ಕೂಡ ಕಲ್ಪನೆ ಮಾಡ್ಕೊಳ್ಳೋದು ಅವನಿಗೆ ಸ್ವಭಾವ ಆಗಿಬಿಟ್ಟಿರುತ್ತೆ. ಆ ಭಯ ಏನು ಮಾಡುತ್ತೆ ಅಂದರೆ ಅವನಲ್ಲಿರ್ತಕ್ಕಂತಹ ಒಂದು ಫೇತ್, ನಂಬಿಕೆ, ವಿಶ್ವಾಸ ಅಂತ ಹೇಳ್ತೇವೆ, ಆ ವಿಶ್ವಾಸನ ಕುಗ್ಗಿಸ್ಬಿಡುತ್ತೆ. ವಿಶ್ವಾಸ ಎಲ್ಲಿ ಬೆಳವಣಿಗೆ ಇರೋದಿಲ್ಲ, ತನ್ನ ಮೇಲೆ ತನಗೆ ವಿಶ್ವಾಸ, ಭಗವಂತನ ಮೇಲೆ ವಿಶ್ವಾಸ, ಹಾಗೂ ವ್ಯಕ್ತಿಗಳು ಅಥವಾ ಜೊತೆಯಲ್ಲಿರ್ತಕ್ಕಂಥ ಜೊತೆಗಾರರ ಮೇಲೆ ವಿಶ್ವಾಸ ಯಾವಾಗ ನಮಗಿರೋದಿಲ್ಲ, ಆಗ ಭಯ ಸರ್ವೇ ಸಾಮಾನ್ಯವಾಗಿ ಎಲ್ಲರನ್ನೂ ಕೂಡ ಕಾಡಿಸುತ್ತೆ. ಇಲ್ಲದೆ ಇರೋದನ್ನು ಇದೆ ಅಂತ ಕಲ್ಪನೆ ಮಾಡ್ಕೊಳ್ಳೋದು ಭಯ ಅನ್ನೋದಾದರೆ, ಇರೋದನ್ನು ಇಲ್ಲ ಅಂತ ಅಂದ್ಕೊಳ್ಳೋದು ನಿರ್ಭಯನ? ಇರೋದನ್ನು ಇಲ್ಲದೆ ಇರೋದು ಅಂತ ಅಂದ್ಕೊಳ್ಳೋದು ನಿರ್ಭಯ ಅಲ್ಲ. ಆಲ್ರೆಡಿ ಅದು ನಿಮಗೆ ಪ್ರಾಕ್ಟಿಕಲ್ ಆಗಿ ಆಗಿಬಿಟ್ಟಿರೋದ್ರಿಂದ ಆಗ ನೀವು ಭಯದ ಸಂಸ್ಕಾರವನ್ನು ನೀವು ಅಲ್ಲಿ ಕ್ರಿಯೇಟ್ ಮಾಡ್ಕೊಳ್ಬೇಕಾಗಿಲ್ಲ. ನಿರ್ಭಯದ ಸಂಸ್ಕಾರ ಅಂದರೆ ಅಲ್ಲಿ ನಿಮ್ಮದು ಚಾಲೆಂಜ್ ಎದುರುಗಡೆ ಬಂದಿದೆ, ಅದನ್ನು ಎದುರಿಸೋ ಪ್ರಯತ್ನ. ಇಲ್ಲಿ ನಿಮಗೆ ಏನೂ ಚಾಲೆಂಜೇ ಬಂದಿಲ್ಲ, ಆದರೆ ಬಂದರೆ ಏನು ಮಾಡೋದು ಅಂತ ಒಂದು ರೀತಿ ಭೀತಿಯಲ್ಲಿ ಬರುವಂಥದ್ದು. ಅದು ಪ್ರಾಕ್ಟಿಕಲ್ ಆಗಿ ಬಂದು ಎದುರಿಸೋದು ಒಂದು ಶಕ್ತಿ ಅದು. ಅಂದರೆ ಇದು ಹೇಗಿರುತ್ತೆ ಅಂದರೆ, ನಿಮ್ಮ ಮನೆಗೆ ಹಾವು ಬಂದಾಗ ನೀವು ಹಾವು ಬರದೇ ಇರೋ ಥರ ನೆಕ್ಸ್ಟ್ ಟೈಮಿಗೆ ನೀವು ಪ್ರಿಪೇರ್ ಆಗ್ಬೋದು. ಆದರೆ ಬಂದ್ಬಿಟ್ಟ ಮೇಲೆ ನೀವು ಯಾಕೆ ಬಂದಿದೆ ಅಂತ ಯೋಚನೆ ಮಾಡಿಕೊಂಡು ಅಥವಾ ಹಾವು ಬಂದಿಲ್ಲದೆ ಇದ್ದರೆ ನಾನು ನಿರ್ಭಯವಾಗಿರ್ತಿದ್ದೀನಿ ಅಂದ್ಕೊಳ್ಳೋದಲ್ಲ. ಬಂದಿದೆ, ಅದನ್ನು ಅಲ್ಲಿಂದ ಹೇಗೆ ಇಲ್ಲದೆ ಇರೋಗಿ ಮಾಡಬೇಕು, ಅದ್ರ ಬಗ್ಗೆ ನಿಮ್ಮದು ಫೋಕಸ್ ಇರುತ್ತೆ. ಸೊ ಜೀವನದಲ್ಲೂ ಹಾಗೆ ಪ್ರಾಬ್ಲಮ್ಸ್ ಬಂದಾಗ ಎದುರಿಸೋವಾಗ
ಆವಾಗ ನಿಮ್ಮ ನಿರ್ಭಯತೆಯ ಶಕ್ತಿ ಬೇಕಾಗುತ್ತೆ. ಆದರೆ ಬರೋಕ್ಕೆ ಮೊದಲೇ ಊಹೆ ಮಾಡೋದಾಗ ಅದನ್ನೇನಂತ ಹೇಳ್ಬೋದು, ನಿಮಗೆ ಗೊತ್ತಿಲ್ಲದಿರೋ ಹಾಗೆ ನೀವು ಆಂಗ್ಸೈಟಿಯಲ್ಲಿ ಬರ್ತಾ ಇದ್ದೀರಾ ಅಂತ ಹೇಳ್ತಾರೆ. ಇವತ್ತಿನ ದಿನದ ಜಗತ್ತಲ್ಲಿ ಈ ಕಾಮನ್ ಶಬ್ದ ಆಗಿಬಿಟ್ಟಿದೆ ಫಿಯರ್ ಆ್ಯಂಡ್ ಆಂಗ್ಸೈಟಿ ಅಂತ ಹೇಳಿ. ಅದಕ್ಕೆ ಎಲ್ಲರಲ್ಲೂ ಕೂಡ ಫಿಯರ್ ಅನ್ನೋದು ಕಾಣಿಸ್ತಾ ಇದೆ. ಒಂದು ಹೆಜ್ಜೆಯಲ್ಲೂ ಕೂಡ ಫಿಯರು ಮನುಷ್ಯನ ಆತ್ಮದ ಶಕ್ತಿ ಮತ್ತು ವಿಶ್ವಾದ ಶಕ್ತಿಯನ್ನು ಕಂಪ್ಲೀಟಾಗಿ ನಿರ್ಮೂಲನೆ ಮಾಡ್ತಾ ಇದೆ, ಡಿಪ್ಲೀಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಈಗ ಇಲ್ಲದೆ ಇರೋದನ್ನ ಅಥವಾ ಮುಂದೆ ಏನೋ ಆಗ್ಬಿಡುತ್ತೆ ಅಂತ ಕಲ್ಪನೆಗಳನ್ನು ಮಾಡಿಕೊಂಡು ಪಡುವಂಥ ಭಯ ಏನಿದೆ, ಆ ಭಯ ಇಲ್ಲದೆ ಇರೋ ಥರ ಹೇಗೆ ಮಾಡ್ಕೊಳ್ಳೋದು? ಅದಕ್ಕೆ ಬೇಕಾಗಿರೋದು ಒಂದು ಚಿಂತನೆ. ಎಂಥ ಚಿಂತನೆ ಮಾಡಬೇಕು? ಚಿಂತನೆ ಮತ್ತು ಚಿಂತೆ ಮತ್ತು ಚಿತ್ತ, ಈ ಮೂರು ಕೂಡ ನೀವು ಸ್ಪಷ್ಟ ಮಾಡ್ಕೋಬೇಕು. ಒಂದು ಚಿತ್ತ, ಇನ್ನೊಂದು ಚಿಂತನೆ, ಇನ್ನೊಂದು ಚಿಂತೆ. ಚಿತ್ತ ಅಂದರೆ ನಮ್ಮ ಮನಸ್ಸು, ಅದನ್ನು ನಾವು ಸಬ್ ಕಾನ್ಷಿಯಸ್ ಅಂತಲೂ ಹೇಳ್ತೇವೆ. ಇನ್ನು ಚಿಂತನೆ ಅಂತ ಹೇಳಿದಾಗ ನಾನು ನನ್ನ ಮನಸ್ಸಲ್ಲಿ ಫೀಲ್ ಮಾಡ್ತಾ ಇದ್ದೀನಿ, ಅಂದರೆ ಮನಸ್ಸಿನಲ್ಲಿ ಫೀಲ್ ಮಾಡ್ತಾ ಇದ್ದೀನಿ, ಅದನ್ನು ಚಿಂತನೆ. ಈ ಚಿತ್ತ ಮತ್ತು ಚಿಂತನೆ ಹೇಗಿರುತ್ತೋ ಅದರ ಆಧಾರದ ಮೇಲೆ ಚಿಂತೆ ಮತ್ತು ಭಯ ಎರಡೂ ಕೂಡ ಕ್ರಿಯೇಟ್ ಆಗುತ್ತೆ. ಚಿಂತೆ ಮತ್ತು ಭಯ ಹೇಗೆ ಅಂದರೆ ಒಂಥರ ಅವಳಿ ಜೋಳಿ ಮಕ್ಕಳಿದ್ದಂಗೆ, ಅದಿದ್ದರೆ ಇದಿರುತ್ತೆ, ಇದಿದ್ದರೆ ಅದಿರುತ್ತೆ, ಇದೆರಡೂ ಬಿಟ್ಟು ಹೋಗೋದಿಲ್ಲ. ಇವರಿಬ್ಬರಿಗೂ ಬ್ರೇಕ್ ಆಗೋಂತಹ ಒಂದೇ ಒಂದು ಶಕ್ತಿ ಅಂತ ಹೇಳಿದ್ರೆ ನನ್ನ ಚಿಂತನೆಯಲ್ಲಿ ಚೇಂಜ್ ತಗೊಂಡು ಬರಬೇಕು. ಚಿಂತನೆಯಲ್ಲಿ ಚೇಂಜ್ ತಗೊಂಡು ಬರಬೇಕಾದ್ರೆ ನಾನು ನನ್ನ ಮನಸ್ಸಿಗೆ ಜ್ಞಾನದಿಂದ ಚಿಂತನೆಯ ಒಂದು ಸಂಸ್ಕಾರವನ್ನು ರೂಢಿ ಮಾಡಿಸ್ಬೇಕು. ಮತ್ತು ವೇಸ್ಟ್, ನೆಗೆಟಿವ್, ಅನ್ವಾಂಟೆಡ್ ಮತ್ತು ನನಗೆ ಬೇಡದೇ ಇರುವಂಥ ವಿಷಯಗಳು ಅದ್ಯಾವುದು ಕೂಡ ನನ್ನ ಚಿತ್ತದಲ್ಲಿ ರಿಜಿಸ್ಟರ್ ಮಾಡ್ಕೋಬಾರ್ದು. ಚಿತ್ತ ಅಂದರೆ ಸಬ್ ಕಾನ್ಷಿಯಸ್ ಅಂತ ಅಂದ್ಕೊಂಡ್ಬಿಡಿ, ಅಂತರ್ಮನಸ್ಸು ಅಂತ ತಿಳ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಎಷ್ಟೋ ಜನ ಹೇಳ್ತಾರಲ್ಲ, ನನಗೆ ಗೊತ್ತೇ ಇಲ್ಲ, ಕನಸಲ್ಲಿ ಏನೇನೋ ಬಂದ್ಬಿಟ್ಟಿತ್ತು ಅಂತ ಹೇಳ್ತಾರೆ. ಆ ಕನಸಲ್ಲಿ ಎಲ್ಲಿಂದ ಬಂತು ಅಂದರೆ ಚಿತ್ತದಲ್ಲಿ ಏನು ರೆಕಾರ್ಡ್ ಆಗಿತ್ತು, ಆ ಕಾನ್ಷಿಯಸ್ ಮೈಂಡ್, ಅಂದರೆ ನೀವು ಮಾತಾಡ್ತಿದ್ದೀರಾ, ಎದ್ದಿದ್ದೀರಾ, ನೀವು ಕೆಲಸ ಕಾರ್ಯ ಮಾಡ್ತಾ ಇದ್ದೀರಾ ಅಂದರೆ ಆವಾಗ ಬಾಹ್ಯ ಮನಸ್ಸು ಕೆಲಸ ಮಾಡ್ತಿರುತ್ತೆ. ನೀವು ಮಲಗಿದಾಗ ಅಂತರ್ಮನಸ್ಸು, ಸೂಕ್ತ ಮನಸ್ಸು ಕೆಲಸ ಮಾಡ್ತಿರುತ್ತೆ. ಆ ಸೂಕ್ಷ್ಮವಾಗಿರುವಂಥ ಮನಸ್ಸು ಏನು ಮಾಡುತ್ತೆ, ಆ ಒಂದು ಅಂತರ್ಮನಸ್ಸು ಏನು ಮಾಡುತ್ತೆ ಅಂದರೆ ನಿಮ್ಮ ಪೂರ್ತಿ ಕಾನ್ಷಿಯಸ್ ಮೈಂಡು ಮಲಗಿರೋ ಕಾರಣ ಅಲ್ಲಿ ಏನೇನು ನೀವು ರೆಕಾರ್ಡ್ ಮಾಡ್ಕೊಂಡಿರ್ತೀರ ಜೀವನದ ಯಾತ್ರೆಯಲ್ಲಿ, ಅವೆಲ್ಲ ಕೂಡ ಅದು ಫೋಕಸ್ಸು ಏನು ಮಾಡೋಕ್ಕಾಗತ್ತೆ, ಎಮಿಟ್ ಮಾಡುತ್ತೆ. ಆವಾಗ ನಿಮಗೆ ಏನೋ ಒಂದು ದೃಶ್ಯಗಳು ಕಾಣಿಸ್ದಂಗೆ, ಏನೋ ಆದಂಗೆ ನಿಮಗೆ ಒಂದು ಭೀತಿ, ಭಯ ಶುರುವಾಗ್ಬಿಡುತ್ತೆ. ಹಾಗಾದರೆ ಇಲ್ಲಿ ನಾನು ಮುಖ್ಯವಾಗಿ ಎಲ್ಲಿ ಟೇಕ್ ಕೇರ್ ತಗೋಬೇಕು ಭಯದಿಂದ ಮುಕ್ತ ಆಗಲಿಕ್ಕೆ ಅಂದರೆ ಚಿಂತನೆ. ಚಿಂತನೆ ಯಾವ ಥರ ಇರುತ್ತೋ ಅದು ನನ್ನ ಚಿಂತೆಗೆ ಒಂದು ದಾರಿ ಆಗುತ್ತೆ. ಚಿಂತನೆಯಲ್ಲಿ ಚೇಂಜಸ್ ತಗೊಂಡು ಬಂದರೆ ಚಿಂತೆಯಿಂದ ದೂರ ಇರ್ಬೋದು. ಅಂದರೆ ಈ ಭಯ ಬರೋದಕ್ಕೆ ಚಿಂತೆ ಮಾತ್ರ ಕಾರಣನಾ ಅಥವಾ ಬೇರೆ ಇನ್ನೇನೋ ಕಾರಣಗಳಿದಾವ? ಭಯ ಬರೋದಕ್ಕೆ ಮುಖ್ಯ ಕಾರಣ ಅಂತೂ ಚಿಂತೆ. ಇನ್ನೊಂದು ಆಗೋಗಿರೋದನ್ನು, ಹಿಂಗೆ ಆಗೋಯ್ತಲ್ಲ ಮತ್ತೆ ಹಂಗೆ ಆಗಬಹುದೇನೋ ಅಂತ ಹೇಳಿ ನಾನೇ ಫ್ಯೂಚರ್ ಪ್ಲ್ಯಾನ್ ಮಾಡ್ಕೊಳ್ಳೋದು. ಅಥವಾ ಇನ್ನೂ ಅಂತ ಹೇಳಬೇಕಂದ್ರೆ ಒಂದು ರೀತಿ ಹೇಗೆ ಹೇಳ್ಬೋದು ಅಂದರೆ, ಇನ್ನೊಂದು ರೀತಿಯಲ್ಲಿ ಹೇಳಬೇಕಂದ್ರೆ ನಮ್ಮ ಒಳಗಡೆ ಏನೂ ಆಗದೇ ಇದ್ರೂ ಕೂಡ ಕೆಲವೊಬ್ಬರಿಗೆ ಆಗೋಗಿದೆ ಅನ್ನೋ ರೀತಿಯಲ್ಲಿ ಭವಿಷ್ಯದಲ್ಲಿ ಮನಸ್ಸನ್ನು ತೊಡಗಿಸ್ಕೊಳ್ಳೋ ಅಂಥ ಅಭ್ಯಾಸ ಕೂಡ ಇರುತ್ತೆ. ಫಾರ್ ಎಕ್ಸಾಂಪಲ್, ನನಗೆ ಗೊತ್ತಿಲ್ಲದಿರೋ ಹಾಗೆ ನನ್ನ ಫ್ರೆಂಡು ನನ್ನ ಜೊತೆಯಲ್ಲಿರೋನು ಅವನಿಗೇನೋ ಒಂದು ಕಾಯಿಲೆ ಬಂದಿದೆ ಅಂದ್ಕೊಳ್ಳಿ, ಆ ಕಾಯಿಲೆ ನನಗೆ ಬಂದುಬಿಟ್ರೆ ಅಂತ ಭಯ ಶುರುವಾಗತ್ತೆ. ಅವನಿಗಿವಾಗ ಏನು ಕಾಯಿಲೆ ಬಂದಿದೆಯೋ ಅದೇ ಕಾಯಿಲೆ ನನಗೆ ಬಂದುಬಿಟ್ರೆ ನಾನೇನು ಮಾಡೋದು, ನನ್ನ ಫ್ಯಾಮಿಲಿ ಕತೆ ಏನು, ನನ್ನ ಬಿಸ್ನೆಸ್ ಕತೆ ಏನು, ನಾನಿಲ್ಲ ಅಂದರೆ ಅವ್ರನ್ನ ಯಾರು ನೋಡ್ಕೊತಾರೆ. ಇದೆಲ್ಲನೂ ಕೂಡ ಆಗು ಹೋಗುಗಳು ಇಲ್ಲದೇ ಇದ್ರೂ ಕೂಡ ನನ್ನ ಜೊತೆಯವ್ರಿಗೆ ಬಂದಿದೆ ಅಂದರೆ ನನಗೂ ಬರುತ್ತೇನೋ ಅಂತ ಹೇಳಿ ಫ್ಯೂಚರ್ ಡಿಸಿಷನ್ ತಗೊಂಡ್ಬಿಡೋದು. ಅಂದರೆ ನಾವು ಇದನ್ನು ಏನಂತ ಹೇಳ್ಬೋದು ಅಂದರೆ, ಕೆಲವೊಂದು ಸತಿ ಇದನ್ನು ಇನ್ನೊಂದು ಶಬ್ದದಲ್ಲಿ ಉಪಯೋಗಿಸ್ತಾರೆ, ಕ್ರಿಯೇಟಿಂಗ್
ಅನ್ವಾಂಟೆಡ್ ಮೆಂಟಲ್ ಇಮೇಜಸ್ ಅಂತಾರೆ. ಅನ್ವಾಂಟೆಡ್ ಮೆಂಟಲ್ ಇಮೇಜಸ್, ಬೇಡದೇ ಇರುವಂಥ ಮಾನಸಿಕ ಚಿತ್ರಗಳನ್ನು ಒಳಗಡೆ ಮುದ್ರಿಸ್ಕೊಂಬಿಡೋದು. ಯಾರಿಗೋ ಆಗಿರೋದು ನನಗೂ ಆಗುತ್ತೇನೋ ಅಂತ ಕಲ್ಪನೆ ಮಾಡ್ಕೊಂಬಿಡೋದು. ಅವ್ರಿಗೆ ಬಂದಿರೋ ಪ್ರಾಬ್ಲಮ್ ನನಗೂ ಬರುತ್ತೇನೋ ಅಂತ ಊಹೆ ಮಾಡ್ಕೊಂಬಿಡೋದು. ಇದೆಲ್ಲ ಚಿಂತೆನೆ. ಇದು ಆಗಬಾರ್ದು ಅಂದರೆ ನನ್ನ ಚಿತ್ತವನ್ನು ನಾನು ಕ್ಲೀನ್ ಸ್ಲೇಟ್ ಥರ ಇಟ್ಕೋಬೇಕು. ಜಸ್ಟ್ ಲೈಕ್ ಎ ಕ್ಲೀನ್ ವೈಟ್ ಬೋರ್ಡ್ ಯಾವ ಥರ ಇಟ್ಕೊಳ್ತೀನಿ ಆ ಥರ ನನ್ನ ಚಿತ್ತನ ಸ್ವಚ್ಛವಾಗಿ ಇಟ್ಕೋಬೇಕು. ಪ್ರತಿದಿನ ನನ್ನ ಚಿತ್ತ ಸ್ವಚ್ಛ ಮಾಡೋದಕ್ಕೆ ಒಳ್ಳೆಯ ಜ್ಞಾನದ ಅಧ್ಯಯನ ಬೇಕು. ಒಳ್ಳೆಯ ವಿಷಯಗಳು ನನ್ನ ಮನಸ್ಸಿನ ಮೂಲಕ ನನ್ನ ಚಿತ್ತಕ್ಕೆ ನಾನು ಏನು ಮಾಡಬೇಕು, ತುಂಬಿಸ್ತಾ ಇರಬೇಕು. ಯಾವಾಗ ಚಿತ್ತದಲ್ಲಿ ವಿಷಯಗಳು ಪಾಸಿಟಿವ್ ಇರುತ್ತೆ, ಸಕಾರಾತ್ಮಕತೆ ಇರುತ್ತೆ, ಒಂದು ಮೌಲ್ಯಗಳಿಂದ ಕೂಡಿರೋದಿರುತ್ತೆ, ಚಿಂತನೆನೂ ಚೇಂಜ್ ಆಗುತ್ತೆ. ಆ ಚಿಂತನೆ ಏನು ಮಾಡುತ್ತೆ, ನನ್ನಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸುತ್ತೆ. ಆ ವಿಶ್ವಾಸ ನನಗೆ ಭಯನ ನನ್ನ ಹತ್ರ ಬರೋದಕ್ಕೂ ಕೂಡ ಬಿಡೋದಿಲ್ಲ. ಏಕೆಂದರೆ ನನ್ನ ಮನಸ್ಸು ಒಂದು ಪುಟಾಣಿ ಮಗು ಥರ. ಅದಕ್ಕೆ ನಾನು ರೈಟ್ ಥಿಂಕಿಂಗ್, ಫಿಯರ್ಲೆಸ್ ಥಿಂಕಿಂಗ್, ವರಿಲೆಸ್ ಥಿಂಕಿಂಗ್ ಮತ್ತು ಹೈ ಎನರ್ಜಿ ಥಿಂಕಿಂಗ್, ಎಲಿವೇಟೆಡ್ ಥಿಂಕಿಂಗ್ ಇದು ಕಲಿಸ್ತಾ ಇರೋಂತಹ ಒಂದು ರೂಢೀಕರಣ ನಾನು ಮಾಡ್ಕೋಬೇಕು. ಅದು ಯಾರೂ ಮಾಡಿಸೋದಿಲ್ಲ. ಸಪೋಸ್ ನಿಮಗೆ ಗೊತ್ತಿಲ್ಲದಿರೋ ಹಾಗೆ ಯಾವಾಗಾದ್ರೂ ಕೂಡ ಏನಾದರೂ ಆಗ್ಬಿಡುತ್ತೇನೋ ಅಂತ ಒಂದು ಥಾಟ್ ನಿಮ್ಮ ಮನಸ್ಸಲ್ಲಿ ಬಂತು ಅಂತ ತಿಳ್ಕೊಳ್ಳಿ. ಆ ಬಂದ ತಕ್ಷಣ ನಿಮ್ಗೊಂದು ಚಿಕ್ಕ ಎಕ್ಸ್ಪರಿಮೆಂಟ್ ಎಲ್ಲ ವೀಕ್ಷಕರು ಕೂಡ ಮಾಡ್ಬೋದು. ನಿಮ್ಗೆ ಯಾವಾಗ ಚಿಂತೆ ಬರುತ್ತೆ, ಯಾವಾಗ ಭಯ ಆಗುತ್ತೆ, ಆ ಪಾಯಿಂಟ್ಸ್ನ ನೀವೊಂದು ಡೈರಿಯಲ್ಲೋ ಪೇಪರಲ್ಲೋ ಬರೀರಿ. ಈ ವಿಷಯವಾಗಿ ನನಗೆ ಪ್ರಾಬ್ಲಮ್ಮು ಯೋಚನೆ ಬಂದಾಗೆಲ್ಲ ಭಯ ಆಗ್ತಾ ಇದೆ. ಸಪೋಸ್ ನಾನು ಬಿಸ್ನೆಸ್ಸಲ್ಲಿ ಏನೋ ಅಮೌಂಟ್ ಹಾಕಿದ್ದೀನಿ, ಆ ಅಮೌಂಟು ನನಗೆ ಲಾಭ ಆಗುತ್ತೋ ನಷ್ಟ ಆಗುತ್ತೋ ಅಂತ ನನಗೆ ಭಯ ಆಗ್ತಾ ಇದೆ ಅಂತ ಹೇಳಿದ್ರೆ ಅದೇ ಒಂದು ವಿಷಯನ ಬರೀರಿ. ಬಿಸ್ನೆಸ್ ಲಾಭ ಮತ್ತು ನಷ್ಟದ ಭಯ ಅಂತ ಬರೀರಿ. ಆ ಥರ ಒಂದು 5-6 ವಿಷಯಗಳೇ ನಿಮ್ಮನ್ನು ಜೀವನದಲ್ಲಿ ಕಾಡಿಸ್ತಾ ಇರುತ್ತೆ. ಎಲ್ಲ ಜೀವನದ ಪರ್ಯಂತ ಯಾವುದೋ ಪ್ರಾಬ್ಲಮ್ಮು ಯಾರನ್ನು ಕಾಡಿಸೋದಿಲ್ಲ. ಅಟ್ ಎ ಟೈಮ್ 1-2 ನಿಮ್ಮ ಜೀವನದಲ್ಲಿ ದೊಡ್ಡದಾಗಿ ಬಂದಿರೋವಂಥ ಸಮಸ್ಯೆಗಳಿರುತ್ತೆ. ಆದರೆ ನಾವು ಆ 2 ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡ್ತಾ ಮುಂದೆ ಯಾವ ಸಮಸ್ಯೆ ಬರುತ್ತೆ ಗೊತ್ತಿಲ್ಲ, ಆ ಸಮಸ್ಯೆಗೆ ಬೇಕಾಗಿರೋ ಶಕ್ತಿನೆಲ್ಲ ಇಲ್ಲೇ ಕಳ್ಕೊಂಡ್ಬಿಡ್ತೀವಿ ನಾವು. ಬರೆದುಬಿಟ್ಟು ಏನು ಮಾಡಬೇಕು, ಅದ್ರ ಕೆಳಗಡೆ ಕೌಂಟರ್ ಥಾಟ್ಸ್ ಅಂತ ಹೇಳ್ತಾರೆ. ಆ ಥಾಟಿಗೆ ನನಗೆ ಇನ್ನೊಂದು ಯಾವ ಥಾಟ್ ಕೊಟ್ಟಾಗ ಅದು ಎಲಿಮಿನೇಟ್ ಆಗುತ್ತೆ, ಅದು ಡಿಪ್ಲೀಟ್ ಆಗುತ್ತೆ, ಅಳಸಿ ಹೋಗುತ್ತೆ. ಅಂದರೆ ನನ್ನ ಜೀವನದಲ್ಲಿ ಸಕ್ಸಸ್ ಖಡಾಖಂಡಿತವಾಗೂ ಬರುತ್ತೆ. ಸಕ್ಸಸ್ ಅನ್ನೋದು ನನ್ನ ಜೀವನದಲ್ಲಿ ಸರ್ಟನ್. ಅಂದರೆ ಸಕ್ಸಸ್ ಈಸ್ ಮೈ ಬರ್ತ್ ರೈಟ್. ವಿಜಯ ನನ್ನ ಜನ್ಮಸಿದ್ಧ ಅಧಿಕಾರ. ನಾನು ನನ್ನ ಕರ್ಮ ಶ್ರೇಷ್ಠ ಮಾಡಿದ್ದೀನಿ, ನಾನು ನನ್ನ ಭಾವನೆ ಒಳ್ಳೇದು ಇಟ್ಕೊಂಡಿದ್ದೀನಿ, ನನ್ನ ಕರ್ಮ ಸರಿಯಾಗಿದೆ ಅಂದಮೇಲೆ ನನ್ನ ಫಲ ಸಿಗುತ್ತೆ ಅನ್ನೋ ರೀತಿಯಲ್ಲಿ ನನ್ನ ಮನಸ್ಸಿಗೆ ನಾನು ಆತ್ಮವಿಶ್ವಾಸದ ಆಲೋಚನೆಗಳನ್ನು ಕೊಡ್ತಾ ಇರಬೇಕು. ಇನ್ನೊಬ್ಬರನ್ನ ಕಂಪೇರ್ ಮಾಡ್ಕೋಬಾರ್ದು. ಅವ್ರು ಮಾಡೋಕ್ಕೆ ಹೋದ್ರು, ಅವ್ರಿಗೆ ಆ ಥರ ಆಯಿತು, ನನಗೂ ಹಂಗಾಗ್ಬಿಟ್ರೆ ಅಂತ. ಅವ್ರ ಕರ್ಮದ ಫಲ ನನಗೆ ಗೊತ್ತಿಲ್ವಲ್ಲ. ನನ್ನ ಕರ್ಮದ ಬಗ್ಗೆ ನನಗೆ ವಿಶ್ವಾಸ ಇರಬೇಕು. ನನ್ನ ಕರ್ಮದ ಬಗ್ಗೆ ನಾನು ವಿಶ್ವಾಸ ಇಟ್ಕೊಂಡು ನಾನು ಯಾವಾಗ ಆ ಥರ ಥಾಟ್ ಕ್ರಿಯೇಟ್ ಮಾಡ್ತಾನೆ, ಕೌಂಟ್ರ್ ಥಾಟ್ ಅಂತ ಹೇಳ್ತೇವೆ. ಒಂದು ನೆಗೆಟಿವ್ ಥಾಟ್ಗೆ ನಾನು 10 ಪಾಸಿಟಿವ್ ಕೌಂಟ್ರ್ ಥಾಟ್ಸ್ ಕೊಡಬೇಕು. ಯಾಕೆಂದರೆ ಈಗ ಈ ಒಂದು ಪ್ರಪಂಚದ ಎಲ್ಲನೂ ಕೂಡ ಚಿಂತೆ ಮತ್ತು ಭಯದಲ್ಲೇ ಇರೋ ಕಾರಣದಿಂದ ನನ್ನ ಹತ್ರ ಸ್ವಲ್ಪ ಪಾಸಿಟಿವ್ ಥಿಂಕಿಂಗ್ ಇದ್ದರೆ ಸಾಲದು. ಇವಾಗ ಫಾರ್ ಎಕ್ಸಾಂಪಲ್ಲು ನೀವೆಲ್ಲಾದರೂ ಒಂದು ಕಡೆ ಒಂದು ಬ್ಲ್ಯಾಕ್ ಸರ್ಕಲ್ನ ಒಂದು ಸ್ಕೆಚ್ ಪೆನ್ನಲ್ಲಿ ಹಾಕ್ತೀರಾ ಅಂದ್ಕೊಳ್ಳಿ. ಈಗ ಬ್ಲ್ಯಾಕ್ನ ವೈಟ್ ಮಾಡಬೇಕು ಅಂದರೆ ನೀವು ಒಂದು ಸತಿ ವೈಟ್ ಸರ್ಕಲ್ ಹಿಂಗೆ ಅಂದ್ಬಿಟ್ರೆ ಆ ಬ್ಲ್ಯಾಕ್ ಹೋಗಲ್ಲ. ಒಂದು 3-4 ಸತಿ ಆ ಬ್ಲ್ಯಾಕ್ ಸರ್ಕಲ್ ಮೇಲೆ ವೈಟ್ ಸರ್ಕಲ್ನ ನೀವು ಪದೇ ತಿದ್ದಿದ್ರೆ ಆ ಬ್ಲ್ಯಾಕ್ದು ಪೂರ್ತಿಯಾಗಿ ಲಕ್ಷಣಗಳು ಹೋಗುತ್ತೆ. ಕರೆಕ್ಟ್ ತಾನೆ? ಹಾಗೇನೆ ಇವತ್ತು ನೆಗೆಟಿವ್ ಜಾಸ್ತಿ ಸ್ಟ್ರಾಂಗ್ ಇರೋದ್ರಿಂದ, ಭಯ ಜಾಸ್ತಿ ಸ್ಟ್ರಾಂಗ್ ಇರೋದ್ರಿಂದ, ಮತ್ತು ಚಿಂತೆ ಜಾಸ್ತಿ ಸ್ಟ್ರಾಂಗ್ ಇರೋದ್ರಿಂದ ಆ ಥಾಟ್ಸ್ ನನ್ನ ಮನಸ್ಸಲ್ಲಿ ಬರ್ತಾ ಇರೋದಕ್ಕೆ ನಾನು 10 ಪಾಸಿಟಿವ್ ಥಾಟ್ಸ್ ಅದಕ್ಕೆ ಕೊಡಬೇಕು. ಇದು ನೀವು ಬೇಕಾದರೆ ಎಕ್ಸ್ಪೆರಿಮೆಂಟ್ ಮಾಡಿ.
ಒಂದೇ ದಿನ ಎಕ್ಸ್ಪೆರಿಮೆಂಟ್ ಮಾಡಿ. ಸಪೋಸ್ ನಾನು ಯಾವುದಾದ್ರೂ ಎಕ್ಸಾಮ್ನಲ್ಲಿ ಫೇಲ್ ಆಗಿಬಿಟ್ರೆ, ಅಥವಾ ನಾನು ಇಂಟರ್ವ್ಯೂ ಕೊಟ್ಟಿರೋದು ಫೇಲ್ಯೂರ್ ಆಗಿಬಿಟ್ರೆ, ಅಥವಾ ನಾನು ಹೋಗಿರೋಂತಹ ಹಾಸ್ಪಿಟಲ್ಗೆ ಹೋಗಿರೋಂತಹ ಟೆಸ್ಟ್ ಏನಾದ್ರೂ ಕೂಡ ನಾರ್ಮಲ್ ಅಂತ ಬರಲಿಲ್ಲ ಅಂದರೆ, ಈ ಥರದ್ದು ಏನಾದರೂ ಬಂದಾಗ ನೀವು ಒಂದು ಥಾಟಿಗೆ ಒಂದು 5-6 ಪಾಸಿಟಿವ್ ಥಾಟ್ಸ್ನ ಕೊಡಬೇಕು ನಿಮ್ಮ ಮನಸ್ಸಿಗೆ. ನೋ, ಇಟ್ ವೋಂಟ್ ಹ್ಯಾಪನ್, ಫುಲ್ ಸ್ಟಾಪ್. ಈ ಥರ ಎಲ್ಲ ಆಗೋಕ್ಕೆ ಸಾಧ್ಯ ಇಲ್ಲ, ಫುಲ್ ಸ್ಟಾಪ್. ಯಾಕಂದರೆ ನನ್ನ ಜೀವನದಲ್ಲಿ ನಾನು ಯಾವಾಗಲೂ ಶ್ರೇಷ್ಠ ಕರ್ಮ ಮಾಡಿದ್ದೀನಿ, ಅನೇಕರಿಗೆ ಸುಖ ಕೊಟ್ಟಿದ್ದೀನಿ, ಅವರ ಆಶೀರ್ವಾದ ನನ್ನ ಮೇಲಿದೆ, ಅಂದಮೇಲೆ ನನಗೆಲ್ಲ ಒಳ್ಳೆಯದೇ ಆಗುತ್ತೆ. ಇಟ್ ವಿಲ್ ನಾಟ್ ಹ್ಯಾಪನ್ ಎನಿಥಿಂಗ್ ರಾಂಗ್ ಅಂತ ಹೇಳಿ ನನಗೆ ನಾನೇ ಏನು ಕೊಡಬೇಕು, ನನ್ನ ಮನಸ್ಸಿಗೆ ನಾನೇ ಸಮಾಧಾನ ಮಾಡಬೇಕು, ಕೌನ್ಸಿಲ್ ಮಾಡಬೇಕು, ಎನರ್ಜಿಯನ್ನು ಕೊಡಬೇಕು ಥ್ರೂ ಹೈ ಎನರ್ಜಿ ಥಾಟ್ಸ್. ಇದನ್ನು ಪ್ರಾಕ್ಟೀಸ್ ಮಾಡಿದವ್ರಿಗೆ ಚಿತ್ತದಲ್ಲಿ ಏನಾಗುತ್ತೆ, ಭಯ ಅಂತಕ್ಕಂಥದ್ದು ಅಳಿಸೋಗುತ್ತೆ. ಅವರಲ್ಲಿ ಆತ್ಮವಿಶ್ವಾಸದ ಬೆಳವಣಿಗೆ ಆಗುತ್ತೆ. ಆ ಆತ್ಮವಿಶ್ವಾಸ ಅವರಲ್ಲಿ ಬೆಳವಣಿಗೆ ಆದಾಗ ಆಟೋಮೆಟಿಕ್ಕು ಬೇರೆಯವರು ಏನಾದರೂ ಬಂದ್ಬಿಟ್ಟು ನಮಗೆ ಆ ನೆಗೆಟಿವ್ ತಿಳಿಸೋಕ್ಕೆ ಬಂದರೆ ಅವ್ರನ್ನೂ ಕೂಡ ನಾವು ನಿರ್ಭಯ ಮಾಡ್ತೇವೆ. ಯಾಕಂದರೆ ನಾರ್ಮಲಿ ಏನಾಗುತ್ತೆ ಅಂದರೆ, ನನ್ನಲ್ಲಿ ಭಯದ ಸಂಸ್ಕಾರ ಜಾಸ್ತಿ ಇದೆ, ಇನ್ನೊಬ್ಬರು ಭಯದವರೇ ಬಂದುಬಿಟ್ರೆ ನನ್ನಲ್ಲಿ ಆತ್ಮವಿಶ್ವಾಸದ ಕೊರತೆ ಇದೆ ಅಂದರೆ ನನ್ನ ಭಯ ಜೊತೆಗೆ ಅವ್ರ ಭಯನೂ ಆ್ಯಡ್ ಆಗುತ್ತೆ. ಯಾವಾಗ ನನ್ನಲ್ಲಿ ನಿರ್ಭಯತೆಯ ಶಕ್ತಿ ಜಾಸ್ತಿ ಇದೆ ಅಂದರೆ, ಭಯದವ್ರು ಬಂದರೂ ಕೂಡ ನಾನು ನಿರ್ಭಯವಾಗಿರೋದಲ್ಲದೆ ನನ್ನ ಪಕ್ಕದಲ್ಲಿರೋರನ್ನು ನಿರ್ಭಯ ಮಾಡ್ಬೋದು. ದಟ್ ಈಸ್ ದ ಪವರ್ ಆಫ್ ಮೆಡಿಟೇಷನ್. ಮೆಡಿಟೇಷನಲ್ಲಿ ಇದೆಲ್ಲ ಕೂಡ ನಮಗೆ ಇಮ್ಯುನಿಟಿ ಸ್ಟ್ರೆಂತ್ ಬೂಸ್ಟ್ ಆಗ್ತಾ ಇರುತ್ತೆ ಎಮೋಷನ್ಸಲ್ಲಿ. ಯಾಕೆಂದರೆ ಜೀವನ ಪೂರ್ತಿ ಕೂಡ ನಾವು ಎಲ್ಲದರಿಂದ ತಪ್ಪಿಸ್ಕೋಬೋದು, ಎಮೋಷನ್ಸಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಒಂದೊಂದು ಆಲೋಚನೆಯಲ್ಲೂ ಎಮೋಷನ್ಸ್ ಇರುತ್ತೆ. ಖುಷಿ ಇರ್ಬೋದು, ಶಾಂತಿ ಇರ್ಬೋದು, ಶಕ್ತಿ ಇರ್ಬೋದು, ದುಃಖ ಇರ್ಬೋದು, ಚಿಂತೆ ಇರ್ಬೋದು, ಭಯ ಇರ್ಬೋದು. ಒಂದೊಂದು ಥಾಟ್ ನಮ್ಮ ಎಮೋಷನಲ್ ಕ್ವಾಲಿಟಿನ ಡಿಸೈಡ್ ಮಾಡುತ್ತೆ. ಆದರೆ ಮೆಡಿಟೇಷನ್ ಪವರ್ ಇರೋರು ಎಮೋಷ್ನಲ್ ಇಮ್ಯುನಿಟಿ ಬೂಸ್ಟ್ರಾಗಿ ಮಾಡ್ಕೊಳ್ತಾರೆ. ಮೆಡಿಟೇಷನ್ ಪವರ್ ಇಲ್ಲದೆ ಇರೋರು ಎಮೋಷ್ನಲ್ ಇನ್ಫೆಕ್ಟೆಡ್ ಆಗ್ತಾರಷ್ಟೇ. ಅರ್ಥ ಆಯ್ತು ಅನಿಸುತ್ತೆ ತಮಗೆ. ಅದಕ್ಕೆ ನೋಡಿ, ಇವತ್ತು ಕರೋನಾ ಬಂದ ಮೇಲೆ ಎಲ್ಲರೂ ಕೂಡ ವ್ಯಾಕ್ಸಿನೇಷನ್ ಹಾಕ್ಕೊಂಡಿಲ್ಲ ಅಂದರೆ ಅವ್ರ ಪಕ್ಕದಲ್ಲಿ ಹೋಗಿ ನಿಂತ್ಕೊಳ್ಳೋಕ್ಕೂ ಭಯ ಪಡ್ತಾರೆ. ಸಪೋಸ್ ಯಾರಾದರೂ ನಾನು ಬೂಸ್ಟ್ರು ಹಾಕ್ಕೊಂಡು ಬಿಟ್ಟಿದ್ದೀನಿ ಅಂದರೆ ಪರವಾಗಿಲ್ಲ, ನನ್ನ ಪಕ್ಕದಲ್ಲೇ ಕೂತ್ಕೊಳ್ಳಿ ಅಂತಾರೆ. ಯಾಕೆಂದರೆ ಇಮ್ಯುನಿಟಿ ಮೇಲೆ ಅಷ್ಟು ನಂಬಿಕೆ ಇದೆ ಅಲ್ವಾ. ಅದರ ಬಗ್ಗೆ ಔಟ್ಸೈಡ್ ಇನ್ಫೆಕ್ಷನ್ ಬಗ್ಗೆ ಅಷ್ಟೊಂದು ಗಮನ ಇರ್ತಕ್ಕಂಥವ್ರು ಇನ್ಸೈಡ್ ಇನ್ಫೆಕ್ಷನ್ ಬಗ್ಗೆ ಕೂಡ ಗಮನ ಇಟ್ಕೋಬೇಕು. ಇದೇ ಕೊರೋನಾ ವಿಷಯದಲ್ಲಿ ಹೇಳೋದಾದರೆ, ಯಾರೋ ಒಬ್ಬ ಕೊರೋನಾ ಪಾಸಿಟಿವ್ ಇರೋಂಥ ವ್ಯಕ್ತಿ ನಮ್ಮ ಫ್ಯಾಮಿಲಿ ಬಂದು ಹೋದ ಅಂದರೆ, ಅವ್ನು ಹೋದ್ಮೇಲೆ ಅವ್ನಿಗೆ ಪಾಸಿಟಿವ್ ಇದೆ ಅಂತ ಗೊತ್ತಾದ ತಕ್ಷಣ ಫ್ಯಾಮಿಲಿ ಅವ್ರಲ್ಲಿ ಏನು ಮಾಡಬೇಕು ಅದನ್ನ ಯೋಚನೆ ಮಾಡೋ ಬದಲು ನಮಗೆ ಎಲ್ಲಿ ಬರುತ್ತೋ ಅಲ್ಲೇ ಭಯ, ಕಲ್ಪನೆ, ಊಹೆ. ಎಸ್, ಬಂದಿದೆ ಇಲ್ಲ ಅದು ಗೊತ್ತಿಲ್ಲ, ಅಥವಾ ಬಂದರೆ ಏನು ಮಾಡಬೇಕು ಅನ್ನೋ ಆ ಆ್ಯಂಗಲ್ ಯೋಚನೆ ಬಿಟ್ಬಿಡ್ತಾರೆ. ಅಯ್ಯೋ ನಮಗೂ ಬಂದ್ಬಿಡ್ತೇವೆ ನಾವು. ಅದಕ್ಕೆ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅವರು ಬಹಳ ಚೆನ್ನಾಗಿ ಹೇಳಿದ್ರು. ಕರೋನಾ ಬಂದು ಸತ್ತಿರೋರು ಫೀವರಿಂದ ಸತ್ತಿರೋರು ಕಡಿಮೆ, ಫಿಯರಿಂದ ಸತ್ತಿರೋರು ಜಾಸ್ತಿ ಅಂತ. ಫಿಯರ್ ಕೇಸಸ್ಸಿಂದನೇ ಸತ್ತಿರೋದು. ಅವ್ರ ಪಕ್ಕದಲ್ಲಿ ಇರ್ತಕ್ಕಂಥವ್ರು ಸಾಯೋದನ್ನು ನೋಡಿಬಿಟ್ಟು ನಾನು ಈ ಥರ ಸಾಯ್ತೀನಿ ಅಂತ ಹಗಲು ರಾತ್ರಿ ಯೋಚನೆ ಮಾಡಿ ಸತ್ತೋಗಿರೋರೇ ಜಾಸ್ತಿ ಇದ್ದಾರೆ. ಆದರೆ ಅಂಥದ್ರ ಮಧ್ಯದಲ್ಲೂ ಕೂಡ ಫಿಯರ್ ಇಲ್ಲದೆ ನಾನು ಬದುಕ್ತೀನಿ ಅಂತ ಆತ್ಮವಿಶ್ವಾಸದಿಂದ ಡಾಕ್ಟ್ರು ಗ್ಯಾರಂಟಿ ಕೊಟ್ಟಿಲ್ಲ ಅಂದ್ರೂ ಕೂಡ ಬದುಕಿ ಬಂದಿರೋರು ಕೂಡ ಇದ್ದಾರೆ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ಅವರ್ ಎಮೋಷ್ನಲ್ ಇಮ್ಯುನಿಟಿ. ಇದೇ ಕೊರೋನಾ ಭಯದ ವಿಷಯವಾಗಿ ಒಂದು ಇನ್ಸಿಡೆಂಟ್ ಕೇಳಿದೆ. ಯಾರೋ ಒಬ್ರಿಗೆ ಈ ಥರ ಕೊರೋನಾ ಅವಾಗ ಹೈ ಪೀಕಲ್ಲಿದ್ದಾಗ ಪಾಸಿಟಿವ್ ಆಗಿತ್ತು. ಒಳ್ಳೆ ಯಂಗ್ ವ್ಯಕ್ತಿ. ಆದರೆ ಆ ವ್ಯಕ್ತಿ ಬರೀ ಪಾಸಿಟಿವ್ ಬಂದಿದ್ದಕ್ಕೆ ಎಷ್ಟು ಭಯ ಪಟ್ಬಿಟ್ಟ ಅಂದರೆ, ಟ್ರೀಟ್ಮೆಂಟ್ ಏನು ತೊಗೊಳ್ದೇನೆ ಸೀದಾ ಸೂಸೈಡೇ ಮಾಡ್ಕೊಂಡ. ಬರೀ ಒಂದು ಭಯ. ಅಟ್ಲೀಸ್ಟ್ ನಾನು ಟ್ರೀಟ್ಮೆಂಟ್ ತೊಗೊಂಡ್ರೆ ಬದುಕ್ತೀನಿ ಅನ್ನೋದು ಸ್ವಲ್ಪ ಧೈರ್ಯ ಇದ್ದಿದ್ರು ಸಹ ಅವನು ಬದುಕ್ತಿದ್ನೇನೋ. ಅವನ ಲೈಫಲ್ಲಿ ಏನು ಮಿಸ್ ಮಾಡ್ಕೊಂಡ, ಅವನು ಸೋಲ್ ಎನರ್ಜಿ ಅಲ್ವಾ. ಅದೇ ಎಲ್ಲರಿಗೂ ಕೂಡ ಜೀವನದಲ್ಲಿ ಅಪ್ಲೈ ಆಗಬಾರ್ದು ಅಂದರೆ ಈಗಲಾದರೂ ನಾವು ಸ್ವಲ್ಪ ಆದರೂ ಅವೇರ್ನೆಸ್ ಮೇಲೆ ಬರಬೇಕು. ಬೇರೆಯವ್ರ ಕೇಸನ್ನು ನೋಡಿ ಅದರಿಂದ ನಾವು ಹಿಂಗಾಯ್ತಲ್ಲ ಅಂತ ಹೇಳಿಬಿಟ್ಟು ಅವ್ರ ಬಗ್ಗೆ ನಾವು ಸಿಂಪತಿ ತೋರಿಸೋದು ಬೇಡ, ಆದರೆ ನಮ್ಮ ಬಗ್ಗೆ ನಾವು ದಯೆ ತೋರಿಸ್ಕೋಬೇಕು. ಅಲ್ಲ, ಇದು ಒಂದು ಕೊರೋನಾ ವಿಷಯ ಒಂದು ಎಕ್ಸಾಂಪಲ್ ಅಷ್ಟೇ. ಬಾಕಿ ಡೈಲಿ ಲೈಫಲ್ಲಿ ಬೇರೆ ಬೇರೆ ವಿಷಯಗಳಲ್ಲಿ ಭಯ ಪಡ್ತಾನೆ ಇರ್ತಾರೆ. ಹಾಗಾದರೆ ಭಯ ಏನು ಅನ್ನೋದು ನಮಗೆ ಗೊತ್ತಿದೆ, ಭಯ ಪಡಬಾರ್ದು ಅನ್ನೋದು ಗೊತ್ತಿದೆ, ಭಯ ಪಟ್ಟವ್ರಿಗೆ ಆಗೋ ಅಂತಹ ಪ್ರತಿಫಲಗಳು ಏನು ಅಂತಲೂ ಗೊತ್ತಿದೆ. ಆದರೆ ನನ್ನ ಜೀವನದಲ್ಲಿ ಭಯ ಓಡಿಸ್ಬೇಕು ಅಂದರೆ ಏನು ಮಾಡಬೇಕು ಅಂತ
ಆ ಟೈಮಲ್ಲಿ ಏನು ಪ್ರಿಕಾಷನ್ ತಗೊಂಡು ಅದರಿಂದ ಹೊರ ಬರಬೇಕು ಹಾ, ಆ ಯೋಚನೆ ಮಾಡಲ್ಲ, ಅದಕ್ಕೆ ಭಯಪಟ್ಟು ಬೇಕಾಗಿರೋದೇ ಇನ್ನೂ ಅದರೊಳಗೆ ಸಿಗಾಕೊಳ್ತಾರೆ. ಅದಕ್ಕೆ ಬೇಕಾಗಿರೋದೇ ಸ್ಪಿರಿಚುವಲ್ ಎಮೋಷನಲ್ ಇಮ್ಯುನಿಟಿ ಪವರ್. ದಟ್ ಈಸ್ ದ ಪವರ್ ಆಫ್ ಮೆಡಿಟೇಷನ್. ಚಿಂತನೆಯನ್ನು ಚೇಂಜ್ ಮಾಡ್ಕೊಳ್ಳಿ, ಚಿಂತೆಯಿಂದ ದೂರ ಇರ್ತೀರಾ, ಜೀವನ ಚೇಂಜ್ ಆಗುತ್ತೆ, ನಿರ್ಭಯವಾಗಿರ್ತೀರಾ, ನಿಶ್ಚಿಂತವಾಗಿರ್ತೀರಾ. ಇದೆಲ್ಲನೂ ಕೂಡ ನಮಗೆ ಪ್ರತಿನಿತ್ಯ ಬೇಕಾಗಿರ್ತಕ್ಕಂತಹ ಹೈ ಎನರ್ಜಿ ಪವರ್ಸ್. ಇದನ್ನಿಟ್ಕೊಂಡು ನಾವು ಜೀವನದಲ್ಲಿ ಏನು ಖುಷಿಯಾಗಿರೋಕ್ಕಾಗತ್ತೆ? ಈಗ ನೀವು ಎಲ್ಲಿಗಾದರೂ ಕೂಡ ಟೂರ್ಗೆ ಹೋಗಬೇಕು ಅಂದರೆ ಲೈಟ್ ಲಗೇಜ್ ಇದ್ದರೆ ಹ್ಯಾಪಿಯಾಗಿ ಎಲ್ಲಿ ಬೇಕಾದ್ರೂ ಸುತ್ಕೊಂಡು ಬರ್ಬೋದಪ್ಪ. ಒಂದು 4-5 ಮೂಟೆ ಅಷ್ಟು ಸೂಟ್ ಕೇಸುಗಳು, ಬ್ಯಾಗುಗಳು ಎಲ್ಲ ಇಟ್ಕೊಂಡ್ರೆ ಎಲ್ಲಿಗೆ ಹೋಗ್ಬೇಕಾದ್ರೂ ಕೂಡ ನಿಮಗೆ ಹೊರೆ ಇದ್ದೇ ಇರುತ್ತೆ. ನೀವು ಆ ಲಗೇಜ್ ನೋಡ್ಕೊಳ್ಳೋದ್ರಲ್ಲೇ ಅರ್ಧಕ್ಕರ್ಧ ನಿಮ್ಮ ಖುಷಿ. ಎಂಜಾಯ್ ಮಾಡೋಕ್ಕೆ ಆಗಲ್ಲ. ಟ್ರೈನಲ್ಲಿ ನಿದ್ದೆ ಕೂಡ ಬರಲ್ಲ. ನಂದು ಲಗೇಜ್ ಎಲ್ಲ ಕರೆಕ್ಟಾಗಿದೆಯಾ ಇಲ್ವಾ, ಅಲ್ಲ ಎಲ್ಲಿಗೆ ಹೋಗ್ಬೇಕಾದ್ರೂ ಕೂಡ ನನ್ನ ಲಗೇಜ್ ಸೇಫ್ ಇರುತ್ತಾ ಇಲ್ವಾ, ಯು ವಿಲ್ ನಾಟ್ ಬಿ ಹ್ಯಾಪಿ ಅಲ್ವಾ. ಒಂದು ಟ್ರಾವೆಲಲ್ಲಿ ಲೈಟ್ ಲಗೇಜ್ ಹೇಗಿರೋದು ಇಂಪಾರ್ಟೆಂಟು, ಜೀವನದಲ್ಲಿ ಕೂಡ ಮನಸ್ಸು ಹ್ಯಾಪಿಯಾಗಿರೋದಕ್ಕೆ, ಲೈಟಾಗಿರೋದಕ್ಕೆ ಅಷ್ಟೇ ಇಂಪಾರ್ಟೆಂಟ್. ತಾವು ಹೇಳಿದ್ರಿ ಈ ಭಯದಿಂದ ಮುಕ್ತರಾಗೋದಕ್ಕೆ ಚಿಂತನೆಗಳನ್ನು ಪರಿವರ್ತನೆ ಮಾಡ್ಕೊಳ್ಳಿ ಅಂತ. ಹಾಗಿದ್ರೆ ಚಿಂತನೆಗಳನ್ನು ಪರಿವರ್ತನೆ ಮಾಡ್ಕೊಳ್ಳೋಕೆ ದಾರಿ ಯಾವುದು? ಜ್ಞಾನ ಮಾರ್ಗ. ಜ್ಞಾನ. ಇವತ್ತು ನನಗೆ ಎಲ್ಲ ಗೊತ್ತಿದೆ, ಅದು ಇನ್ಫಾರ್ಮೇಷನ್. ಒಂದು ಗೂಗಲ್ಗೆ ಹೋದರೆ ಎಲ್ಲ ಸಿಕ್ಬಿಡುತ್ತೆ. ಅದಕ್ಕೆ ಭಾಳ ಚೆನ್ನಾಗಿ ಹೇಳ್ತಾರೆ ಈಗಿನ ಯಂಗ್ಸ್ಟರ್ಸ್, ಗೂಗಲ್ ಇಸ್ ನೆಕ್ಸ್ಟ್ ಟು ಗಾಡ್ ಅಂತಾರೆ. ಗೂಗಲ್ನ ನೆಕ್ಸ್ಟ್ ಗಾಡ್ ಸ್ಥಾನ ಕೊಟ್ಬಿಟ್ಟಿದ್ದಾರೆ. ಅಂದರೆ ಅದರಲ್ಲಿ ಎಲ್ಲ ಸಿಗ್ಬೋದು, ಆದರೆ ಮನುಷ್ಯನ ಕ್ವಾಲಿಟೀಸ್, ಅಂದರೆ ಮನುಷ್ಯನ ಸಂಸ್ಕಾರನೇ ಚೇಂಜ್ ಮಾಡೋ ಅಂಥದ್ದು ಅದರಿಂದ ಸಾಧ್ಯ ಆಗಲ್ಲ. ಇನ್ಫಾರ್ಮೇಷನ್ ಜಗತ್ತಿನ ಸುತ್ತಲೂ ಇರೋದನ್ನು ಅದು ಕೊಡುತ್ತೆ ಹೊತ್ತು ಮನುಷ್ಯನನ್ನು ಚಿಂತೆಯನ್ನು ದೂರ ಮಾಡ್ತಕ್ಕಂತಹ ಒಂದು ಸಂಸ್ಕಾರ ಪರಿವರ್ತನೆ ಮಾಡೋ ಶಕ್ತಿ ಅದಕ್ಕೆ ಇರಲ್ಲ. ಅದಕ್ಕೆ ಎಫರ್ಟು ಹೊರಗಡೆ ಗೂಗಲಲ್ಲಿಲ್ಲ, ಒಳಗಡೆ ಗೂಗಲಲ್ಲಿದೆ. ನಮ್ಮ ಮನಸ್ಸೂ ಒಂದು ಗೂಗಲೇ ಅಲ್ವಾ. ಅದಕ್ಕೆ ಹೇಳ್ತಾರೆ, ಯು ಹ್ಯಾವ್ ಲರ್ನ್ಡ್ ಹೌ ಟು ಯೂಸ್ ಇಂಟರ್ನೆಟ್ ಬಟ್ ಅನ್ಫಾರ್ಚುನೇಟ್ಲಿ ಯು ಡೋಂಟ್ ನೋ ಹೌ ಟು ಯೂಸ್ ಇನ್ನರ್ನೆಟ್ ಅಂತ ಹೇಳ್ತಾರೆ. ಇಂಟರ್ನೆಟ್ ಯೂಸ್ ಮಾಡೋದು ಎಲ್ರಿಗೂ ಗೊತ್ತಿದೆ, ಇನ್ನರ್ನೆಟ್ಟು ಬಳಸೇ ಇಲ್ಲ. ಸೊ ಆಧ್ಯಾತ್ಮಿಕ ಚಿಂತನೆ ಒಂದು ಇನ್ನರ್ನೆಟ್ ಇದ್ದಂಗೆ. ಇನ್ನರ್ನೆಟ್ ನಾನು ಯಾವಾಗ ಪ್ರತಿದಿನ ನನ್ನ ಜೀವನದಲ್ಲಿ ಸ್ಪಿರಿಚುಯಾಲಿಟಿ ಅಂದರೆ ಇಟ್ ಈಸ್ ನಾಟ್ ಫಾರ್ ದ ಏಜ್ ರಿಲಿಜಿಯನ್, ಇಟ್ ಈಸ್ ಫಾರ್ ಸೆಲ್ಫ್ ಎಂಪವರ್ಮೆಂಟ್, ಇಮ್ಯುನಿಟಿ, ಬೂಸ್ಟಿಂಗ್ ಆಫ್ ಮೈ ಎಮೋಷನ್ಸ್ ಅಂತ ನನಗೆ ಫಸ್ಟು ತಿಳುವಳಿಕೆ ಬರಬೇಕು. ಪ್ರತಿನಿತ್ಯ ಒಂದು ಅರ್ಧ ಗಂಟೆ ನಾನು ಸ್ಪಿರಿಚುವಲ್ ನಾಲೆಜ್ನ ಆ್ಯಸ್ ಎ ಫುಡ್ ನನ್ನ ಮನಸ್ಸಿಗೆ ಕೊಡಬೇಕು. ಆ್ಯಸ್ ಎ ಫುಡ್ ಏನೂ ಮಾಡಬೇಕಾಗಿಲ್ಲ, ಕಿವಿಯಲ್ಲಿ ಜ್ಞಾನನ ಕೇಳಬೇಕು. ಬಾಕಿ ಅದ್ರ ಕೆಲಸ ಏನು ಮಾಡಬೇಕು, ಮನಸ್ಸಿಗೆ ಏನು ಮಾಡಬೇಕು, ಬುದ್ಧಿಗೆ ಏನು ಮಾಡಬೇಕು, ಸಂಸ್ಕಾರಕ್ಕೆ ಏನು ಮಾಡಬೇಕು, ಅದು ಆಟೋಮೆಟಿಕ್ಕು ಆ ಜ್ಞಾನನೇ ತನ್ನ ಕೆಲಸ ಮಾಡುತ್ತೆ. ಇಟ್ ಈಸ್ ಜಸ್ಟ್ ಲೈಕ್ ಮೆಡಿಸಿನ್. ಅದಕ್ಕೆ ಭಾಳ ಚೆನ್ನಾಗಿ ಕೊಟೇಶನ್ ಹೇಳ್ತಾರಲ್ಲ, ಮೆಡಿಟೇಷನ್ ಈಸ್ ಮೆಡಿಸಿನ್ ಅಂತ ಹೇಳಿ. ಸೊ ಚಿಂತೆ ಅನ್ನೋ ರೋಗ, ಭಯ ಅನ್ನೋ ರೋಗ, ಇದಕ್ಕೆ ಮದ್ದು ಮೆಡಿಟೇಷನ್, ಮೆಡಿಸಿನ್. ನೀವು ಇದನ್ನು ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂದರೆ ನಾನು ಹೇಳಿದ್ದು ಒಂದು ಚಾಲೆಂಜನ್ನು ನಿಮ್ಮ ಲೈಫಲ್ಲಿ ನೀವು ಮಾಡಿದ್ದೇ ಆದರೆ ಖಂಡಿತವಾಗಿಯೂ ಆ ಚಿಂತೆ ರೋಗ, ಭಯದ ರೋಗದಿಂದ ಆಚೆ ಬರ್ತೀರಾ. ಏನಂದರೆ 100 ಗಂಟೆ 100 ಅವರ್ಸ್ ಒಂದು ಈಶ್ವರೀಯ ಜ್ಞಾನ ಅಥವಾ ಆಧ್ಯಾತ್ಮಿಕ ಜ್ಞಾನನ ನೀವು ಹೋಗಿ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಹೇಳುವಂಥದ್ದನ್ನು ಕೇಳಿ. ನೀವು ಇನ್ನೇನು ತಲೆ ಕೆಡಿಸ್ಕೋಬೇಡಿ, ಯಾವ ಮಾತುಗಳ ಬಗ್ಗೆನೂ ಡಿಸ್ಕಸ್ ಮಾಡೋಕ್ಕೆ ಹೋಗಬೇಡಿ, ಯಾವುದ್ರ ಬಗ್ಗೆನೂ ಕೂಡ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಪ್ರತಿದಿನ ಬೆಳಗ್ಗೆ ಗುಡ್ ಮಾರ್ನಿಂಗ್ ಟೈಮ್ ಹೋಗಿ ಸರ್ವೇ ಸಾಮಾನ್ಯವಾಗಿ 7ರಿಂದ 8 ಇಲ್ಲ 6:30ಯಿಂದ 7:30 ಸೇವಾ ಕೇಂದ್ರಗಳಲ್ಲಿ ಒಂದು ಆಧ್ಯಾತ್ಮಿಕ ಜ್ಞಾನದ ಅಧ್ಯಯನ ನಡೆಯುತ್ತೆ. 1 ಗಂಟೆ ಇಲ್ಲ ನನಗೆ ಟೈಮೇ ಇಲ್ಲ ಅಂತಕ್ಕಂಥವ್ರು ಆ್ಯಸ್ ಎ ಸ್ಟಾರ್ಟಿಂಗ್ ಎಕ್ಸ್ಪೆರಿಮೆಂಟ್ ಅರ್ಧ ಗಂಟೆ. ಇದೂ ಕೂಡ ನಾವು ಮಾಡ್ಕೊಂಡಿಲ್ಲ ಅಂದರೆ ಜೀವನದಲ್ಲಿ ನಾವಿನ್ನೇನೋ ನಮ್ಮ ಮೇಲೆ ದಯೆ ತೋರಿಸ್ಕೊಂಡಿಲ್ಲ ಅಂದರೆ ರೋಗ ಮುಕ್ತರಾಗೋದಕ್ಕೆ ಸಾಧ್ಯ ಇಲ್ಲ. ಮನೋರೋಗ, ಈ ಮನೋರೋಗದಿಂದ ಮುಕ್ತರಾಗಬೇಕು ಅಂದರೆ ಈ ಪವರ್ನ ನಾವು ಬೆಳೆಸ್ಕೋಬೇಕು. ಅರ್ಧ ಗಂಟೆ ಆದರೂ ಹೋಗಿ ನೀವು ಒಂದು 3 ತಿಂಗಳು, 1 ಗಂಟೆ ಅಂತ ತಗೊಂಡ್ರೆ 90ರಿಂದ 100 ಗಂಟೆ ಆಯಿತು. ಅಟ್ಲೀಸ್ಟ್ ಅರ್ಧ ಗಂಟೆ 3 ತಿಂಗಳು ನೀವು ಬೇರೆ ಏನೂ ಕೂಡ
ಅಲ್ಲಿ ಹೇಳೋದನ್ನು ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಹೋಗಿ ಬೆಳಗ್ಗೆ ಕೇಳಿ. ಬೆಳಗ್ಗೆ ಕೇಳಿಸ್ಕೊಂಡು ಬರ್ತಾರೆ. ನಿಮಗೆ ಗೊತ್ತಿಲ್ಲದಿರೋ ಹಾಗೆ ನಿಮ್ಮ ಪರಿವರ್ತನೆ ಥಾಟ್ಸು, ಆಗ್ತಾರೆ. ನಿಮ್ಮ ಫೀಲಿಂಗ್ಸು, ನಿಮ್ಮ ದೃಷ್ಟಿಕೋನ, ನಿಮ್ಮ ಸಂಸ್ಕಾರ, ನಿಮ್ಮ ಹಾವ, ನಿಮ್ಮ ಭಾವ, ನಿಮ್ಮ ಚಲನೆ, ನಿಮ್ಮ ನಡತೆ, ನಿಮ್ಮ ಒಂದು ವ್ಯವಹಾರ ಎಲ್ಲ ಚೇಂಜ್ ಆಗುತ್ತೆ. ಇದು ಒಬ್ಬರದ್ದು ಇಬ್ಬರದ್ದು ಅನುಭವ ಅಲ್ಲ, 20 ಲಕ್ಷ. ಕೇಳೋದಕ್ಕೆ ಆಶ್ಚರ್ಯ ಅನಿಸ್ಬೋದು. ಇದು ಈ ಸೇವಾ ಕೇಂದ್ರ 88 ವರ್ಷ ಆಗ್ತಾ ಇದೆ. ಅವತ್ತಿನಿಂದನೂ ಕೂಡ ಈಶ್ವರನ ಜ್ಞಾನ ಈ ಸೇವಾ ಕೇಂದ್ರದ ಮೂಲಕ ಕೊಡುವಂತಹ ಒಂದು ರೂಢೀಕರಣ ಆಗಿದೆ. ಇಷ್ಟೇ ಮಾಡೋದು. ಬ್ರಹ್ಮಕುಮಾರೀಸಲ್ಲಿ ಲೈಫ್ ಚೇಂಜಿಂಗ್ ಸಿಸ್ಟಮ್ಗೆ ಎರಡೇ, ಬೆಳಗ್ಗೆ ಸೂರ್ಯೋದಯ ಆಗೋಕ್ಕೆ ಮೊದಲು 3:30-4 ಗಂಟೆಗೆ ಎದ್ದುಬಿಟ್ಟು ಭಗವಂತನ ಜೊತೆಯಲ್ಲಿ ಆತ್ಮದ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಳ್ತಾರೆ. ಪ್ರತಿದಿನ ಕೆಲಸ, ಕಾರ್ಯ, ವ್ಯವಹಾರ, ಕರ್ಮಕ್ಷೇತ್ರಕ್ಕೆ ಹೋಗೋಕ್ಕೆ ಮೊದಲು ಅರ್ಧ ಗಂಟೆ, 3/4 ಗಂಟೆ, 1 ಗಂಟೆ ಈಶ್ವರನ ಜ್ಞಾನ ಕೇಳ್ತಾರೆ. ಇನ್ನು ಬಾಕಿ ಎಲ್ಲ ಟೈಮು ಕೆಲಸ, ಕಾರ್ಯ, ನಿಮ್ದು ಏನೇನು ಇರುತ್ತೆ, ಗೃಹಸ್ಥ ಜೀವನದ ಒಂದು ನಿಮ್ಮದೇ ಆದಂತಹ ಒಂದು ಜೀವನದ ಒಂದು ಜವಾಬ್ದಾರಿಗಳು, ಅದೆಲ್ಲ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಕ್ಕೆ ಶಕ್ತಿ ಸಿಗುತ್ತೆ. ಚಿಂತೆ ಇಲ್ಲದೆ ಮಾಡ್ಬೋದು, ಭಯ ಇಲ್ಲದೆ ಇರೋಂಗೆ ನಮ್ಮ ಜೀವನ ಹೇಗೆ ಮಾಡ್ಬೋದು ಅನ್ನೋದು ನೀವು ಅನುಭವದಿಂದ ನೋಡಬೇಕಾದ್ರೆ ಈ ಎಕ್ಸ್ಪೆರಿಮೆಂಟ್ ಮಾಡಿ. ಅಣ್ಣರೇ, ತಾವು ಈ ನಿರ್ಭಯದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಅದರಲ್ಲೂ ಸಹ ಈ ಒಂದು ಆಧ್ಯಾತ್ಮಿಕ ಜ್ಞಾನವನ್ನು ಪ್ರತಿದಿನ ಕೇಳೋದ್ರಿಂದ ಏನೆಲ್ಲ ನಮ್ಮಲ್ಲಿ ಪರಿವರ್ತನೆಗಳಾಗುತ್ತೆ ಅನ್ನೋದನ್ನು ಸಹ ತಾವು ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಿ. ಹಾಗಾಗಿ ತಮಗೆ ಭಾಳ ಧನ್ಯವಾದಗಳು. ಓಂ ಶಾಂತಿ. ನೋಡಿದ್ರಲ್ಲ ವೀಕ್ಷಕರೇ, ಆಧ್ಯಾತ್ಮಿಕ ಚಿಂತನೆ, ಆಧ್ಯಾತ್ಮಿಕ ಜ್ಞಾನ ಅನ್ನುವಂಥದ್ದು ನಮ್ಮಲ್ಲಿ ನಮಗೆ ಗೊತ್ತಾಗದ ಹಾಗೆ ಪರಿವರ್ತನೆಗಳನ್ನು ಮಾಡುತ್ತೆ. ನಮ್ಮಲ್ಲಿ ನಮಗೆ ಗೊತ್ತಾಗದ ಹಾಗೆ ಭಯವನ್ನು ಹೋಗಲಾಡಿಸುತ್ತೆ. ಜೊತೆಗೆ ಅನೇಕ ಗುಣಗಳನ್ನು ಸಹ ತುಂಬುತ್ತೆ. ಇದಕ್ಕೆ ಅಣ್ಣವ್ರು ಹೇಳಿದಾಗೆ ಒಂದು ಚಿಕ್ಕ ಎಕ್ಸ್ಪೆರಿಮೆಂಟ್, ಅಟ್ಲೀಸ್ಟ್ ಒಂದು 3 ತಿಂಗಳಾದರೂ ನೀವು ನಿಮ್ಮ ಹತ್ತಿರದ ಒಂದು ಸೇವಾ ಕೇಂದ್ರಕ್ಕೆ ಭೇಟಿ ಕೊಟ್ಟು ಅಲ್ಲಿ ತಿಳಿಸುವಂಥ ಜ್ಞಾನವನ್ನು ಪ್ರತಿದಿನ ಕೇಳಿ ನೋಡಿ. ಜೊತೆಗೆ ಅದರಿಂದ ಆಗುವಂತಹ ಒಂದು ಮಿರಾಕಲ್ಸ್ ಅಂತ ಅಥವಾ ಅನುಭವಗಳನ್ನು, ಪರಿವರ್ತನೆಗಳನ್ನು ನೀವು ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡಿ. ಹೀಗೆ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.